ಎಲ್ಲರಿಗೂ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ತಮ್ಮ ಜೊತೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತದ ದೇಶದಲ್ಲಿ ಇದೊಂದು ಹಿಂದಿ ಪದ ಆಗಿರೋದ್ರಿಂದ ಹಾಗಾಗಿ ಎಲ್ಲ ರಾಜ್ಯಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಿಂದ ಪ್ರಾರಂಭವಾಗಿ ಇಡೀ ದೇಶಾದ್ಯಂತ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾರಾಯಣ ಗುರುಗಳ ಹೆಸರು ಇದು BSNDP ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಒಂದು ಗುರುಗಳ ಹೆಸರು. ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಮನುಷ್ಯನಿಗೆ ಅಂತೇಳಿ ಅಂದಿನ ದಿನಗಳಲ್ಲಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣನವರು ಒಂದು ಸಂದೇಶವನ್ನು ಸಾರಿ ಸಮಾನತೆಯನ್ನು ತಂದರು, ಅದೇ ರೀತಿಯಲ್ಲಿ ಕೇರಳದಲ್ಲಿ ಕೂಡ ಗುರುಗಳು ಎಲ್ಲ ವರ್ಗದವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಇಡೀ ಭಾರತದಲ್ಲಿ ಇವತ್ತು ಕೇರಳ ನಂಬರ್ 1 ಆಗಿರೋದ ಕಾರಣ ಗುರುಗಳ ಒಂದು ಮಾರ್ಗದರ್ಶನ ಅಂತ ನಾವು ಭಾವಿಸ್ತೇವೆ. ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರು ಕೂಡ, ಡಾಕ್ಟರ್ ಸಂಜಯ್ ಗೌಡ್ರು ಅವರ ಬಗ್ಗೆ ಅಂತ ನಾವು ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಅನೇಕ ತಮ್ಮ ತಪೋಶಕ್ತಿಯಿಂದ ಅನೇಕ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಆಶೀರ್ವಾದದ ಮೂಲಕ ಈ ನಾಡಿಗೆ ಒಳ್ಳೆಯದನ್ನು ಮಾಡಿರುವಂತಹ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಸ್ವಾಮಿ ದೇವಿಕಾನಂದ ಮಹಾರಾಜರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈಗಾಗಲೇ MLCಗೆ ಪ್ರಥಮ ಹಂತದಲ್ಲಿ ಸರ್ ಅವರು ಸ್ಪರ್ಧೆ ಮಾಡಿದ್ರು. ಮತ್ತೊಂದು ಭಾರತ ಸರ್ಕಾರದ್ದು ನೆಹರು ಯುವ ಕೇಂದ್ರ ಅಂತೇಳಿ ಇದೆ. ಅದೆಷ್ಟೋ ಯುವಕರಿಗೆ ಇವತ್ತು ಈ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತವೆ, ಹೇಗೆ ಇದನ್ನು ಪಡ್ಕೋಬೇಕು ಅನ್ನುವಂಥ ಒಂದು ಮಾಹಿತಿ ಕೊರತೆ ಇದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಇಲಾಖೆಗೆ ಇವತ್ತು ಯುವಕರಿರುವಂಥ ಭಾರತ ದೇಶ ಅಂತ ಎಲ್ಲರ ಭಾಷಣದಲ್ಲಿ ನಾವೆಲ್ಲ ಕೇಳ್ತಾ ಇರ್ತೇವೆ. ಯುವಕರನ್ನ ಪ್ರೋತ್ಸಾಹಿಸುವಂಥದ್ದು, ಯುವಕರನ್ನ ಆರೋಗ್ಯ ರೀತಿಯಲ್ಲಿ ತರುವಂತಹ ಒಂದು ಪ್ರಮುಖ ಪಾತ್ರ ಈ ಯುವಜನ ಸಬಲೀಕರಣದ ಕ್ರೀಡಾ ಇಲಾಖೆ ಇರುತ್ತೆ. ಒನ್ ಆಫ್ ದ ಫಲಾನುಭವಿ ಕೂಡ ನಾನು ಹೌದು. ಕುಂಬಳಗೌಡದಲ್ಲಿ ನಾನು ಯುವಜನ ಕ್ರೀಡಾ ಇಲಾಖೆಯಲ್ಲಿ 15 ದಿನಗಳ ಕಾಲ ತರಬೇತಿ ಪಡೆದೆ. ಒಬ್ಬ ವ್ಯಕ್ತಿ ಬಾಲ್ಯದಿಂದ ಉದ್ಯಮದವರೆಗೂ ಮತ್ತು ಅಧಿಕಾರದಿಂದ ಸರ್ಕಾರದ ಎಷ್ಟೆಲ್ಲ ಇಲಾಖೆಗಳಿದ್ದಾವೆ, ಯಾವ್ಯಾವ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಮತ್ತು ನಾವು ಹೇಗೆ ಬದುಕು ಕಟ್ಕೋಬೇಕು, ಈ ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂಥ ಕಲಿಸಿಕೊಡುವಂಥ ಇಲಾಖೆನೇ ಈ ಯುವಜನ ಸಬಲೀಕರಣ ಇಲಾಖೆ. ಇವತ್ತು ಸರ್ಕಾರ ಇದಕ್ಕೆ ಎಲ್ಲ ಒಂದು ಕಡೆ ಸಚಿವರು ಈ ಹಿಂದೆ ಇದ್ದರು, ಈಗ ಪ್ರಸ್ತುತ ಸಚಿವರು ಇಲ್ಲ, ಅದು CM ಸಾಹೇಬ್ರ ಅಂಡರಲ್ಲಿ ಬರುತ್ತೆ. ಆಗ 2016-17 ಈ ರಾಜ್ಯದ ಇಂದಿನ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ರು. ಈಗ ಆ ಇಲಾಖೆಗೆ ಒಂಥರ ಗ್ರಹಣ ಪಡೆದಂಗಾಗಿದೆ, ಯಾವ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ಈ ಇಲಾಖೆಗಳಿಂದ ಸೌಲಭ್ಯ ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಖೇಲೋ BSNDP ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ವಿಶೇಷವಾಗಿ 224 ವಿಧಾನಸಭಾ ಕ್ಷೇತ್ರದಿಂದ ಲೋಗೋ ಓಪನಿಂಗ್ ಕರೆದ್ಬಿಟ್ಟು ಇವ್ರು ದುಡ್ಡು ಕೇಳ್ತಾ ಇದಾರಲ್ಲ ಅಂತ ಅನಿಸ್ತು ಒಂದು ಕ್ಷಣ. ಆಮೇಲೆ ಗೌಡ್ರು ಹೇಳಿದ್ರು ಇಲ್ಲ ಒಟ್ಟಿಗೆ ಮಾಡಿಬಿಟ್ಟಿದ್ರೆ ಒಳ್ಳೇದಿತ್ತು, ಈ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ಅಂತ. ಏನೇ ಆಗಲಿ ಬಹಳ ಗ್ರಾಮೀಣ ಭಾಗದ ಯುವಕರಿಗೆ ಪ್ರೋತ್ಸಾಹಿಸುವಂಥ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ರಿಕೆಟ್ನಲ್ಲಿ ಬೇರೆ ಆಟಗಳಲ್ಲಿ ಜಾತಿಗಳಿಲ್ಲ. ಅದರ್ವೈಸ್ ನೀವು ಈ ರಾಜಸ್ಥಾನ್ ಟೀಮ್ ಇದೆಯಲ್ಲ, ಅದರಲ್ಲಿ ಒಬ್ಬನ ಆಟ ಆಡ್ತಾನಲ್ಲ, ಪಾನಿಪುರಿ ಮಾಡೋನು. ಹೀಗಾಗಿ ಜಾತಿ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ
ಪ್ರಸ್ತುತ ಅನ್ಸುತ್ತೆ. ಯಾರಿಗೆ ಚೆನ್ನಾಗಿ ಕ್ರಿಕೆಟ್ ಆಡಕ್ ಬರುತ್ತೋ ಅವ್ರು ಬಂದೇ ಬರ್ತಾರೆ ಮೇಲೆ. ಮಹಾಪುರುಷರ ಹೆಸರುಗಳನ್ನು ಹೇಳಿ ನೀವು ಜ್ಯೋತಿ ಯಾತ್ರೆ ಏನು ಮಾಡ್ತಾ ಇದ್ದೀರಿ, ಅದು ಕೂಡ ಒಂದು ಶ್ಲಾಘನೀಯವಾದಂಥ ಕೆಲಸ. ಇಡೀ ರಾಜ್ಯಾದ್ಯಂತ ಯಾವ್ಯಾವ ಮಹಾಪುರುಷರು ನೀವು ಪಟ್ಟಿ ಮಾಡಿದ್ದೀರಾ, ಅವರ ಜೀವನ ಚರಿತ್ರೆಯನ್ನು ಅಲ್ಲೆಲ್ಲಿ ಹೋದಲ್ಲಿ ಆ ಜ್ಯೋತಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಆ ವಿಷಯಗಳನ್ನು ತಿಳಿಸಿ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ. ಇವತ್ತಿನ ಯುವಕರಲ್ಲಿ ಆಸಕ್ತಿ ಇದೆ, ಆಸಕ್ತಿ ಇಲ್ಲ ಅಂತ ಇಲ್ಲ, ಆಸಕ್ತಿ ಇದೆ, ನೋಡ್ತಾರೆ ಅನೇಕರು. ಸೊ ಆ ಕೆಲಸ ನಿಮ್ಮಿಂದ ಆಗಲಿ ಅಂತ ಹಾರೈಸ್ತಾ ಈ ನಿಮ್ಮ ಕೆಲವು SNDP ಸಂಘಟನೆಗಳು ಮಹಾತ್ಮರು ಮತ್ತು ಶರಣರ ಹೆಸರಿನ ಮೇಲೆ ಜ್ಯೋತಿಯಿಂದ ಪ್ರಾರಂಭ ಮಾಡಿ ಯುವಕರಲ್ಲಿ ಒಂದು ಉತ್ಸಾಹ ತುಂಬುವಂಥ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಮಠ ಒಂದೇ ದೇವರಂತ ಸಾರಿದ್ದು, ಆ ಒಂದು ಗುರುವಿನ ಹೆಸರ ಮೇಲೆ ಈ ಒಂದು ಸಂಘಟನೆಯಿಂದ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತಾ ಬಂದರೆ ತುಂಬ ಹೆಮ್ಮೆಯ ವಿಷಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾ ಜ್ಯೋತಿ ಉದ್ಘಾಟನೆ ಭಾಳ ಇದೆ. ಈ ಕ್ರೀಡಾ ಜ್ಯೋತಿ ಪ್ರಾರಂಭದಿಂದ ಮುಗಿವರೆಗೂ ಇದೇ ಥರ ಉತ್ಸಾಹದಿಂದ ಇಡೀ ರಾಜ್ಯ ತುಂಬ ಬೆಳೆದು ದೇಶವ್ಯಾಪಿ ಹಬ್ಬಬೇಕನ್ನುವುದು ನಮ್ಮ ಒಂದು ಅಭಿಪ್ರಾಯ. ಕ್ರಿಕೆಟ್ ಅಷ್ಟೇ ಅಲ್ಲ, ಕ್ರೀಡೆ ಎಂಬುದು ಪ್ರತಿಯೊಬ್ಬ ಜೀವನದ ಆಧಾರ. ನಾವು ಹುಟ್ಟುತ್ತಲೇ ಯಾವುದೋ ಒಂದು ಕ್ರೀಡೆಯಲ್ಲಿ ಆಡುತ್ತಾ ಬೆಳೆದಿದ್ದೇವೆ. ಆದರೆ ಕ್ರೀಡೆಗಳ ಹೆಸರು ಬೇರೆ ಬೇರೆ ಇರ್ಬೋದು. ಈ ಕ್ರಿಕೆಟ್ ಎಂಬುದು 1478ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಪ್ರಾರಂಭವಾಗಿ ಇವತ್ತು ಇಡೀ ಜಗತ್ತು ಮೆಚ್ಚುವಂಥ ಅಚ್ಚುಮೆಚ್ಚಿನ ಆಟವಾಗಿದೆ. ನಮ್ಮ ಭಾರತೀಯರು ಇಲ್ಲಿ ಕೂತಿರೋ ಗಣ್ಯರು, ಆಕ್ಚುಲಿ ಕೆಳಗೆ ಕೂತಿರೋರು ಯಾವತ್ತು ಗಣ್ಯರು, ಯಾಕೆಂದ್ರೆ ನೀವೆಲ್ಲ ಕೂತಿದ್ರೇನೆ ಮೇಲ್ಗಡೆ ಜನ ಕೂತ್ಕೊಳ್ಲಿಕ್ಕೆ. ಫಸ್ಟ್ ನಿಮ್ಗೊಂದು ಚಪ್ಪಾಳೆ ಬರಲಿ, ಯಾಕೆಂದ್ರೆ ಸೊ ರೆಸ್ಪೆಕ್ಟ್ಫುಲ್ ಸ್ಟೇಜಲ್ಲಿ ಬಂದಾಗ ನಿಮ್ಗೊಂದು ಇದಾಗಿ. ಅದೇ ರೀತಿ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ರೂವಾರಿ ಹಾಗೂ ಒಂದು ಇಷ್ಟೊತ್ತವರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಗುರುಗಳಿದ್ದಾರೆ, ಗುರುಗಳಿಗೆ ಹಾಗೂ ಮಾಜಿ ಸಚಿವರು ನಮ್ಮ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ನಮ್ಮ ಸೋಮಣ್ಣ ಅವರಿದ್ದಾರೆ, ಅದಕ್ಕಿಂತ ನಮ್ಮ ಗಣೇಶ್ ಅವರು ಬಂದಿದ್ದಾರೆ. ಯಾಕೆಂದರೆ ಕ್ರಿಕೆಟ್ ಅನ್ನೋದು ಒಂದು ಅವ್ರು ಹೇಳ್ತಾ ಇದ್ರು, ಪ್ರೈಸು ಇಟ್ಟಾಗ ಕೋಟಿ ಲೆಕ್ಕ ದುಡ್ಡು ಅಲ್ಲ ಬೆಲೆ, ಬ್ಯಾಟು ಬಾಲ್ ಹಿಡಿಯೋ ತಾಕತ್ತಿರೋ ಪ್ರತಿಯೊಬ್ಬ ಪ್ಲೇಯರ್ ಅದೇ ಕೋಟಿ ಲೆಕ್ಕ ಇರೋದು. ಸೊ ಆ ಉದ್ದೇಶದಲ್ಲಿ ನಾವು ಪ್ರೈಸ್ ಲೆಕ್ಕನೇ ಇಡೋಕ್ಕಾಗಲ್ಲ ಅಂತ. ಖಂಡಿತ ಸರ್, ಯಾಕೆಂದರೆ ಮ್ಯಾಚ್ ಕ್ರಿಕೆಟ್ ಅನ್ನೋದು ಸ್ಪೋರ್ಟ್ಸ್ ಅನ್ನೋದಕ್ಕೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದೇ ರೀತಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣ ಮುಖ್ಯವಾಗಿ ನನ್ನ ಪ್ರೀತಿಯ ಗೆಳೆಯ ಸಹೋದರ ಮೋಹನ್. ಸೊ ಇವತ್ತು ಅವರು ಗುತ್ತಿಗೆದಾರರು ಎಲ್ಲ ಸೇರಿ ಇವತ್ತು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಗ್ರಾಮೀಣ ಮಕ್ಕಳಿಗೆ, ಏಕೆಂದರೆ ಸಿಟಿಲಿರೋರಿಗೆ ಫಾಸ್ಟಾಗಿ ಕನೆಕ್ಟ್ ಆಗ್ಬಿಡ್ತೀವಿ, ಎಲ್ಲರಿಗೂ ಕನೆಕ್ಟ್ ಆಗ್ತೀವಿ. ಹಳ್ಳಿರೋ ಹುಡುಗರು ಪಾಪ ಎಲ್ಲ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಕನೆಕ್ಟ್ ಆಗಬೇಕು, ಯಾವ ಉದ್ದೇಶಕ್ಕೆ ಆಗಬೇಕು. ಆ್ಯಕ್ಚುಲಿ 25 ಲಕ್ಷ ಅನ್ನೋದು ಸ್ವಲ್ಪ ಜನಕ್ಕೆ ದೊಡ್ಡದನ್ಬೋದು ಚಿಕ್ಕದನ್ಬೋದು, ಬಟ್ ಗ್ರಾಮೀಣ ಭಾಗದಲ್ಲಿ ಆ ತಂಡಕ್ಕೆ ಬಹಳ ಉಪಯೋಗ ಆಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು ಕೂಡ. ಪ್ರತಿಯೊಬ್ಬರು ಯಾರ್ಯಾರು ರಿಜಿಸ್ಟರ್ ಮಾಡ್ಕೋತಿರೋ ಯುವಕರು ಪರ್ಸ್ನಲಿ ಪ್ರತಿ ಜಿಲ್ಲೆಯಿಂದನೂ ತಗೊಳ್ಳಿ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಏನು ಅಂದರೆ ವೇದಿಕೆ ಸೃಷ್ಟಿ ಮಾಡಿಕೊಡ್ಲಿಕ್ಕೆ 10 ಜನ ಉಟ್ಕೊಂಡಾಗ ವಿ ಶುಡ್ ಯುಟಿಲೈಸ್ ದಟ್. ಅದನ್ನು ಎಲ್ಲ ಗ್ರಾಮೀಣ ಮಕ್ಕಳು ಕೂಡ ಎಲ್ಲ ರೀತಿ ಬಂದು ಇವತ್ತು RCBಲಾಗಲಿ, ಸೆಲೆಕ್ಷನಲ್ಲಾಗಲಿ, ಇಲ್ಲ IPL ಆಗಲಿ, ಮುಂದಿನ ದಿನಕ್ಕೆ ಒಳ್ಳೆ ಪ್ಲೇಯರ್ ಇರ್ತಾನೆ ಗ್ರಾಮೀಣ ಭಾಗದಲ್ಲಿ. ಅವನ್ನ ಗುರ್ಸ್ಲಿಕ್ಕೆ, ಅವ್ನಿಗೆ ಹೋಗ್ಲಿಕ್ಕೆ ದಾರಿಗೆ ಇಲ್ಲ, ಅವನಿಗೆ ಹಣಕಾಸಲ್ಲಾಗಲಿ ಯಾವುದೂ ಇರೋಲ್ಲ. ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋ ಒಂದು ಮೋಟೋ ಇಟ್ಕೊಂಡು ಇವತ್ತು ಈ ಟೀಮ್ ಮಾಡಿದರೆ. ಸೊ ಆ ಉದ್ದೇಶದಲ್ಲಿ ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸ್ತೇನೆ. ನಾಟ್ ಓನ್ಲಿ ಪ್ರೈಸ್ ಬಹುಮಾನ, ನಿಜವಾದ ಪ್ಲೇಯರ್ ಸಿಕ್ಕಿದ್ರೆ ಅವ್ರನ್ನ ಅಂತಾರಾಷ್ಟ್ರೀಯದವರೆಗೂ ಏನೇನು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಸರ್. ಐ ಆಮ್ ಪ್ರಾಮಿಸಿಂಗ್ ಯು, ಟ್ರೂ ಪ್ಲೇಯರ್ನ ನನ್ನ ಕಡೆಯಿಂದ ನನ್ನ ಸ್ವಂತ ಹಣದಲ್ಲಿ ನನಗೆ ಸಪೋರ್ಟ್ ಮಾಡೋಕ್ಕಾತ ಆ ಗೇಮ್ಗೆ ಖಂಡಿತ ಆ ವ್ಯಕ್ತಿನ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿ, ಇಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇರಲಿ, ಇಲ್ಲಿ ಇನ್ನೊಬ್ರು ಪೈಪೋಟಿ ಆಗಲಿ. ಅವ್ರು ಹೇಳ್ತಾ ಇದ್ರು ಜಾತಿ ತರಬಾರ್ದು, ಇದೊಂದು ಸ್ಪೋರ್ಟ್ಸಿಗೆ ಜಾತಿನೇ ಇಲ್ಲ, ಸ್ಪೋರ್ಟ್ಸೇ ಒಂದು ಜಾತಿ. ಅದಕ್ಕೆ ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದು ಇದೆಯಲ್ಲ, ಸ್ಪೋರ್ಟ್ಸ್ ಅನ್ನೋದು ಒಂದು ಜೀವ, ಅದೂ ಒಂದು ಜೀವ. ಸೊ
ಆ ಉದ್ದೇಶದಲ್ಲಿ ನಾವು ಎಲ್ಲ ಮಕ್ಕಳನ್ನು ತೊಗೊಂಡು ಆಮೇಲೆ ಒಂದು ಉದ್ದೇಶ, ನಂದೊಂದು ರಿಕ್ವೆಸ್ಟ್ ಏನು ಗೊತ್ತಾ ಸರ್, ದಯವಿಟ್ಟು ರೈತರ ಮಕ್ಕಳು ನೋಡ್ಕಿ ಸರ್. ರೈತರ ಮಕ್ಕಳನ್ನ ಗ್ರಾಮೀಣದಲ್ಲಿ ರೈತರ ಮಕ್ಕಳು ನೋಡ್ಕಿ, ಅದಕ್ಕೆ ಬೇಕಾದ್ರೆ ಒಂದು ಟೀಮ್ ಫಾರ್ಮ್ ಮಾಡಿ, ಅದಕ್ಕೆ ಒಂದು ಬೇಕಾದ್ರೆ ಒಂದು ಸ್ಯಾಲ್ರಿ ಇಟ್ಟು ಒಂದು 10 ದಿನ ಯಾರಿಗಾರು ಸಂಬಳನೂ ಕೊಡುವ, ಅದನ್ನ ನನ್ನ ಕೈಲಾಗೋದು ನಾನು ಸಪೋರ್ಟ್ ಮಾಡ್ತೀನಿ. ನಿಜವಾದ ರೈತರ ಮಕ್ಕಳನ್ನ ಆಚೆ ಕರ್ಕೊಂಬರೋಣ. ಎಷ್ಟೋ ಪ್ರತಿಭೆ ಇದ್ದಾರೆ, ಅವ್ರೇನಾಗ್ತಾರೆ, ನಾನು ಒಬ್ಬೊಬ್ರು ಬ್ಯಾಟ್ ತಗೊಳ್ಳಿಕ್ಕೆ ಸಾಧ್ಯ ಇರಲ್ಲ, ಆದರೆ ಅವನು ಒಳ್ಳೆ ಪ್ಲೇಯರ್ ಇರ್ತಾನೆ. ಬಟ್ ಅಂಥವ್ರನ್ನ ನಾವು ಗುರುತಿಸಿ ಲೆಟ್ ಅಸ್ ಬ್ರಿಂಗ್ ದಮ್ ಔಟ್. ನಮ್ಮ ಕೈಲಾಗೋದು ನಾವು ಸಪೋರ್ಟ್ ಮಾಡೋಣ. ಎಲ್ಲ ನಥಿಂಗ್ ಈಸ್ ಇಂಪಾಸಿಬಲ್, ನೋ ಒನ್ ಇಸ್ ಪರ್ಮನೆಂಟ್, ನಥಿಂಗ್ ಈಸ್ ಪರ್ಮನೆಂಟ್, ಒನ್ ಥಿಂಗ್ ಈಸ್ ಪರ್ಮನೆಂಟ್. ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡು ಹೋದ್ರೆ ಖಂಡಿತ ಮಾಡ್ತೀರ. ಸೊ ಆ ಉದ್ದೇಶದಲ್ಲಿ ಎಲ್ಲ ಒಂದು ಒಳ್ಳೆ ರೀತಿಲಿ ಇಷ್ಟು ಜನ ಸೇರಿದ್ದೀವಿ. ಏನು ಜಾಸ್ತಿ ಏನು ಬೇಡ ಸರ್, ಒಬ್ಬೊಬ್ರು 10 ಫೋನ್ ಎತ್ಕೊಂಡ್ರೆ ಸಾಕು ಸರ್, ಜನ ಸಿಗ್ತಾರೆ. ಸೊ ಅಂಥವ್ರು ನೋಡ್ಕೊಂಡು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ಕೂಡ, ನಿಮ್ಮಲ್ಲೂ ಇದ್ದಾಗ ಇಂಥ ಒಂದು ವೇದಿಕೆ ಸೃಷ್ಟಿಯಾದಾಗ ಅವರು ಸೆಂಟ್ರಲಿಂದ ಕೂಡ ಸ್ಟೇಟ್ ಗೌರ್ಮೆಂಟಿಂದ ಕೂಡ ಅವರು ಒಂದು ಉದ್ದೇಶ ನಾನು ಟಚ್ ಮಾಡ್ತೀನಿ ಆ ವ್ಯಕ್ತಿನೇ ಅಂದಾಗ ಖಂಡಿತ ಅದು ಆಗ್ಬೇಕು ಸರ್. ಆ ಉದ್ದೇಶದಲ್ಲಿ ನಾವು ಕೈ ಜೋಡಿಸ್ತೀವಿ. ನೀವು ಯಾರು ಒಳ್ಳೊಳ್ಳೆ ಜಿಲ್ಲೆಯಲ್ಲಿ ಇದು ಯಾರ ವ್ಯಕ್ತಿ ಅವ್ರು ಹೇಳಿದ್ರು, ಯಾರೇ ಒಬ್ರು ಪ್ರಭಾವಿ ನಾಯಕರಿದ್ರೆ ಇಲ್ಲ ಅಪ್ಕಮಿಂಗ್ ಇದ್ರೆ ಅಲ್ಲ, ಯಾರು ಇರಲ್ಲಣ್ಣ, ಒಬ್ಬ ರೈತರ ಹೆಸರು ಮೇಲೆ ಮಾಡಿ ಸರ್. ಯಾವ ರಾಜಕಾರಣಿ ಹೆಸರಲ್ಲೂ ಬೇಡ, ಯಾವ ಸ್ಟಾರ್ ಹೆಸರಲ್ಲೂ ಬೇಡ ಸರ್, ರೈತರ ಹೆಸರಲ್ಲಿ ಮಾಡಿ ಸರ್. ಆ ಊರಿನ ರೈತಲ್ಲಿ ಯಾರು ಹಿರಿಯ ಇರ್ತಾನೆ ಅವನ ಹೆಸರು ಇಡಿ ಸರ್. ಸೊ ಆ ರೈತನ ಬೆಲೆ ಬರಲಿ, ಆ ಉದ್ದೇಶದಲ್ಲಿ ಮಾಡುವ. ಸೊ ಆ ಉದ್ದೇಶದಲ್ಲಿ ಸಕ್ಸಸ್ಸು ಆಗ್ತಾರೆ. ಅವರಿಂದ ಆ ಸ್ಟಾರು ಮತ್ತು ಸೆಲೆಬ್ರಿಟಿ ಹಾಗೂ ಪೊಲಿಟಿಷಿಯನ್ ನಿಂತ್ಕೊಳ್ಳುವ ಅನ್ನೋದು ನನ್ನೊಂದು ಇಂಟೆನ್ಷನ್, ಸಜೆಷನ್. ಸೊ ಒಳ್ಳೇದಾಗಲಿ. ಆ್ಯಂಡ್ ಇವತ್ತೇನು ಈ ಕ್ರೀಡಾ ತಂಡ ಇವತ್ತು ಮಾಡಿದ ಇವತ್ತು ನಾನು ಏನಕ್ಕೆ ಈ ಪ್ರೋಗ್ರಾಮ್ ಬರೋಕ್ಕೆ ಒಪ್ಕೊಂಡೆ ಅಂದರೆ, ನಮ್ಮ ಬಲಭಾಗದಲ್ಲಿ ಕುಂತಿದ್ದಾರೆ ನಮ್ಮ ಸಹೋದರ ಸಂಜಯ್ ಅವ್ರು ಹೇಳಿದ್ರು ರೈತರು ಮಕ್ಕಳು ಕ್ರಿಕೆಟ್ ಆಡಬೇಕು. ಖಂಡಿತವಾಗಿ ರೈತರು ಮಕ್ಕಳು ಆಡಲೇಬೇಕು ಕ್ರಿಕೆಟ್. ಯಾಕಂದರೆ ನಾನು ರೈತರು ಕುಟುಂಬದಿಂದ ಬಂದವನು, ಒಬ್ಬ ಬಡ ಕುಟುಂಬದಿಂದ. ನನಗೆ ಒಂದು ಬ್ಯಾಟ್ ತಗೊಳ್ಳೋಂಥ ಒಂದು ಶಕ್ತಿ ಇರಲಿಲ್ಲ, ಒಂದು ಶೂಸ್ ತಗೊಳ್ಳೋಂಥ ಶಕ್ತಿ ಇರಲಿಲ್ಲ. ನಾನು ಮನೆಯಿಂದ ನಂದು ಸ್ವಲ್ಪ ಏಕತೆ ಬೇಜಾರು ಮಾಡ್ಕೊಂಬಿಡಿ, ದಯವಿಟ್ಟು ಇವ್ನು ಯಾರಪ್ಪ ಇವನ್ನ ಕರ್ಕೊಂಬಂದು ಇಲ್ಲಿ ವೇದಿಕೆ ಕೊಟ್ಬಿಟ್ಟು ಇವ್ನು ಅವನ ಬಗ್ಗೆ ಮಾತಾಡೋಕ್ಕೆ ಹೇಳ್ತಾನೆ ಅಂತ. ಯಾಕಂದರೆ 224 ಕ್ಷೇತ್ರದಲ್ಲಿ ಇವತ್ತು ಕ್ರಿಕೆಟ್ನ ಆಯೋಜಿಸ್ತವ್ರೆ ಅಂದರೆ ಅದು ಯಾರು ಈ ಕಾರ್ಯಕ್ರಮ ರೂಪಿಸಿದವರು ಅವ್ರಿಗೆ ನಿಜವಾಗ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಖಂಡಿತವಾಗಿ ಇವತ್ತು ಅವ್ರು 25 ಲಕ್ಷ ಫಸ್ಟ್ ಪ್ರೈಸ್, ಆಮೇಲೆ ಇನ್ನೊಂದು 15 ಲಕ್ಷ ಅಂದ್ಕೊಂಡಿದ್ದೆ, ಒಂದು ಡಿಜಿಟ್ ಇದಾಗ್ಬಿಟ್ಟಿದೆ, 5 ಲಕ್ಷ ಆಗಿದೆ. ಅದಾದ್ಮೇಲೆ 3ನೇ ಪ್ರೈಸ್ ಆಲ್ಮೋಸ್ಟ್ 2 ಲಕ್ಷ ಇರಬೇಕು. ಅದು ದುಡ್ಡಲ್ಲ, ಇವ್ರು ಹೇಳ್ದಂಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ. ನಾವು ಒಂದು ವೇದಿಕೆಗಳು ತುಂಬ ಹಂಚ್ಕೊಂಡಿದ್ದೀನಿ, IPL ಅಲ್ಲಿ RCB ಈ ತಂಡಗಳಲ್ಲಿ ವೇದಿಕೆಗಳಲ್ಲಿ ಹಂಚ್ಕೊಂಡಿದ್ದೀನಿ. ಇವತ್ತೇನಂದ್ರೆ 224 ಕ್ಷೇತ್ರದಲ್ಲಿ ನಾವು ಇಂಡಿಯಾ ಆಡಿದಾಗ 96 ನಾವು ಕರ್ನಾಟಕದಿಂದ 12 ಜನ ಇಂಡಿಯಾ ಆಡ್ತಾ ಇದ್ವು. ಫುಲ್ ಇಂಡಿಯನ್ ಟೀಮು ನಾವೆಲ್ಲ ಇದು. ನಿಮಗೆ ದಿಗ್ಗಜ ಹೆಸರುಗಳು ಹೇಳ್ತೀನಿ, ಲೆಜೆಂಡ್ಗಳ ಹೆಸರು ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಅನಿಲ್ ಕುಂಬ್ಳೆ, ದಿಗ್ಗಜ ಲೆಜೆಂಡ್, ಅವರೊಬ್ರು ನಾಯಕರಾಗಿದ್ರು. ಅಲ್ಲಿಂದ ನಮ್ದು ಸ್ಟಾರ್ಟ್ ಆಗಿ ನಾವು ಏನಂದ್ರೆ ಸರ್ ಲಿಂಬಾವಳಿ ಸರ್ ನಮ್ದು ಟೀಮ್ ಮೀಟಿಂಗ್ ಅಲ್ಲಿ ಮಾತಾಡ್ತಿದ್ವಿ, ಬರೀ ಕನ್ನಡ ಮಾತಾಡ್ತಿದ್ವು. ಅದಕ್ಕೆ ಮ್ಯಾನೇಜರ್ ಕರೆದುಬಿಟ್ಟು ಇಲ್ಲಿ ಕನ್ನಡ ಮಾತಾಡಂಗಿಲ್ಲ, ಓನ್ ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಮಾತಾಡಬೇಕು ಅಂದ್ಬಿಟ್ಟು ಎಲ್ಲ ನಮಗೆ ಎಚ್ಚರಿಸಿದ್ರು. ನಾವು ಅಲ್ಲಿ ಕೇಳಿಸ್ಕೊಂಡು ಇವ್ರು ಹಿಂದಿ ಬನ್ನಿ ಇವ್ರದ್ದು ಅಂದ್ಬಿಟ್ಟು ನಾವು ಕನ್ನಡದಲ್ಲೇ ಮಾತಾಡೋದು. ಅದು ಆಲ್ಮೋಸ್ಟ್ 1 ವರ್ಷ ಕನ್ನಡದಲ್ಲಿ ನಾವು ಡಾಮಿನೇಟ್ ಮಾಡಿದ್ವಿ ಕ್ರಿಕೆಟ್. ಅದಲ್ಲದೆ ಇವತ್ತು ಪ್ರಧಾನಿಗಳು ಕೂಡ ಬಂದು ಇವಾಗ 3ನೇ ಟರ್ಮ್ ನಡೆಸ್ತಾ ಇದ್ದಾರೆ. ಇವತ್ತು ಅವ್ರು ಪ್ರಧಾನಿ ಆದಮೇಲೆ ನಾವು 2020 ವರ್ಲ್ಡ್ ಕಪ್ 2 ಸಲ ಗೆದ್ದಿದ್ವಿ. ಒಂದು ಫೈನಲ್ ಸೋತ್ವು 50 ಓವರ್ದು, ಅದು ಅಹಮದಾಬಾದಲ್ಲಿ. ಅದು ನಾವು ಮಾಡಿದ ತಪ್ಪು ನಿರ್ಣಯದಿಂದ ಅವರು ರಾಹುಲ್ ದ್ರಾವಿಡ್ ಒಂದು ಎಡವಟ್ ಮಾಡಿದ್ರು, ಅಲ್ಲಿಂದ ನಾವು ಅದು ಸೋತ್ವು. ಇಲ್ಲಾಂದ್ರೆ ಅದನ್ನು ಗೆಲ್ತಾ ಇದ್ವು.